ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ಯಾರಾದರೂ ಮನೆಯಿಂದಾನೇ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸು ಅಥವಾ ರಿಮೋಟ್ ಜಾಬ್ಸ್ ಎಲ್ಲ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಏನು ಗೊತ್ತಾ ಗೈಸ್, ನಾನು ಪ್ರತಿ ಸಲ ವಿಡಿಯೋ ಪೋಸ್ಟ್ ಮಾಡಿದಾಗಲೂ ತುಂಬ ಜನ ನನಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಹೇಳಿ ಮತ್ತು ಅದ್ರ ಬಗ್ಗೆ ಮಾತಾಡಿ ಮತ್ತು ನನ್ನ ಕಂಪ್ನಿಯಲ್ಲಿ ಏನಾದರೂ ಓಪ್ನಿಂಗ್ಸ್ ಇದ್ದರೆ ರೆಫರ್ ಮಾಡಿ ಅಂತ ತುಂಬ ಜನ ಕೇಳ್ತಾನೆ ಇದ್ದರು. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಮೆಸೇಜಸ್ ಎಲ್ಲ ಬರ್ತಾಯಿತ್ತು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಈ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು, ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಫಸ್ಟು ಬಂದುಬಿಟ್ಟು ನನ್ನ ಕಂಪ್ನಿ ತೊಗೊಳ್ಳೋಣ. ಅಂದರೆ ನನ್ನ ಕಂಪ್ನಿ ಹೈರಿಂಗ್ ಪ್ರೋಸೆಸ್ ತೊಗೊಂಡ್ರೆ ತುಂಬ ಡಿಫ್ರೆಂಟಾಗಿರುತ್ತೆ. ಇವಾಗ ಈ ಟಿಪಿಕಲ್ ಇಂಟರ್ವ್ಯೂ ಪ್ರೋಸೆಸ್ ಎಲ್ಲ ಇರುತ್ತಲ್ವ, 4 ರೌಂಡು 5 ರೌಂಡು ಎಲ್ಲ ಈ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಮತ್ತು MNC ಕಂಪ್ನಿಗಳಲ್ಲಿ ಆ ಥರ ಇರೋದಿಲ್ಲ. ನನ್ನ ಕಂಪ್ನಿಯಲ್ಲಿ ಇದ್ದರೆ 1 ಅಥವಾ 2 ರೌಂಡ್ ಇರುತ್ತೆ. ಅದರಲ್ಲೂ ಒಂದು 5 ನಿಮಿಷದೊಳಗಡೆ ನಿಮ್ಮನ್ನು ಸೆಲೆಕ್ಟ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ನನ್ನ ಕಂಪನಿ ಇಂಟರ್ವ್ಯೂ ಪ್ರೋಸೆಸ್ ಬಂದುಬಿಟ್ಟು ತುಂಬ ಏನು ಹೇಳ್ತಾರೆ, ತುಂಬ ಟ್ರಾನ್ಸ್ಪರೆಂಟು ಮತ್ತು ಸ್ಟ್ರೈಟ್ ಫಾರ್ವರ್ಡೆಡು. ಅವರು ನಿಮ್ಮ ಟೈಮು ವೇಸ್ಟ್ ಮಾಡಲ್ಲ, ಅವ್ರ ಟೈಮು ವೇಸ್ಟ್ ಮಾಡಲ್ಲ. ಸೊ ಹಾಗೆ ಆಮೇಲೆ ಇನ್ನೊಂದು ವಿಷಯ ಬಂದುಬಿಟ್ಟು, ನನ್ನ ಕಂಪನಿಯಲ್ಲಿ ಯಾವುದೇ ಕಾರಣಕ್ಕೂ ರೆಫರೆನ್ಸ್ ತೊಗೊಳಲ್ಲ. ಯಾರಾದರೂ ಇಬ್ಬರು ಗೊತ್ತಿರೋರು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ, ಅಂದರೆ ನನ್ನ ಕಂಪನಿಯಲ್ಲಿ ಯಾರಾದರೂ ಇಬ್ಬರು ಗೊತ್ತಿರೋ ಕೆಲಸ ಮಾಡ್ತಾಯಿದ್ರೆ ಅದರಲ್ಲಿ ಒಬ್ಬರನ್ನ ತೆಗೆದು ಬಿಸಾಕಿರ್ತಾರೆ. ಸೊ ಆ ಥರ ಸಾರಿ ಗೈಸ್, ಅಂದರೆ ನನ್ನ ಕಂಪನಿಗೆ ಯಾರನ್ನೂ ರೆಫರ್ ಮಾಡೋಕ್ಕಾಗಲ್ಲ. ಅಂದರೆ ನಮಗೂ ಗೊತ್ತಾಗಲ್ಲ ಅವರು ಯಾರನ್ನು ಹೈರ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಅಂದರೆ ಅವರು ಮೀಟಿಂಗ್ ಎಲ್ಲ ಇಟ್ಟು ಇಂಟ್ರೊಡ್ಯೂಸ್ ಮಾಡ್ತಾರಲ್ವ ಎಂಪ್ಲಾಯಿನ, ಹೊಸ ಎಂಪ್ಲಾಯಿನ, ಅವಾಗ ಮಾತ್ರ ಗೊತ್ತಾಗುತ್ತೆ ಅವರನ್ನು ಹೈರ್ ಮಾಡಿದ್ದಾರೆ ಅಂತ. ಸೊ ಅದು ಬಿಟ್ಟರೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಮತ್ತು ಇದು ಚಿಕ್ಕ ಕಂಪನಿ ಗೈಸ್, ಇವಾಗ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ ಮತ್ತು ಬೇರೆ 1-2 ಸಿಟಿಯಲ್ಲಿ ಇಂಡಿಯಾದಲ್ಲಿ. ಬ್ಯಾಂಗ್ಳೂರು ಬ್ರ್ಯಾಂಚಿಗೆ ಹೈರಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಅವ್ರು ಏನಾದರೂ ನನಗೆ ಕೇಳಿದ್ರೆ ಸೊ ನಾನು ಆವಾಗ ಯಾರನ್ನಾದರೂ ರೆಫರ್ ಮಾಡ್ಬೋದು. ಇಲ್ಲ ಅಂದರೆ ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಗೊತ್ತಿಲ್ಲ ಅವ್ರು ಯಾರನ್ನು ಹೈರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಕಂಪ್ನೀಲಿ ಏನೂ ಒಪ್ಸಿಲ್ಲ, ಅದನ್ನು ತೆಗೆದು ಬಿಸಾಕೋಣ. ಆಮೇಲೆ ಅದು ಬಿಟ್ಟು ಬೇರೆ ಎಷ್ಟೊಂದೆಲ್ಲ ವೇಸ್ ಇದೆ ಗೊತ್ತಾ ಗೈಸ, ಬೇರೆ ಎಷ್ಟೊಂದೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಇದೆ ಗೊತ್ತಾ, ಅಲ್ಲೆಲ್ಲ ನಿಮಗೆ ರಿಮೋಟ್ ಜಾಬ್ಸ್ ಎಲ್ಲ ಸಿಗುತ್ತೆ. ಫಸ್ಟು ನೀವು ಲಿಂಕ್ಡ್ಇನಲ್ಲಿ ಟ್ರೈ ಮಾಡಬೇಕು. ಅಲ್ಲಿ ನಿಮ್ಮ ಪ್ರೊಫೈಲ್ ಎಲ್ಲ ಬಿಲ್ಡ್ ಮಾಡಿಬಿಟ್ಟು ಅಲ್ಲೆಲ್ಲ ನಿಮ್ಮ ಪ್ರೊಫೈಲ್ ಇದ್ದರೆ, ಲಿಂಕ್ಡ್ಇನಲ್ಲೂ ಅಷ್ಟೇ ತುಂಬ ಜಾಬ್ಸನ್ನು ಪೋಸ್ಟ್ ಮಾಡ್ತಾ ಇರ್ತಾರೆ. ಅಂದರೆ ನಾಟ್ ಜಸ್ಟ್ ಇಂಡಿಯನ್ ಕಂಪ್ನೀಸು ಮತ್ತು ಗ್ಲೋಬಲ್ ಕಂಪ್ನೀಸು, ಅವರು ಅಷ್ಟೇ ತುಂಬ ಲಿಂಕ್ಡ್ಇನಲ್ಲಿ ಜಾಬ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಏನಂದರೆ ಲಿಂಕ್ಡ್ಇನ್ನು ಮೊದಲು ತುಂಬ ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾಯಿದ್ರು. ಬಟ್ ಇವಾಗ 50% ಸ್ಕ್ಯಾಮ್ಸ್ ಆಯಿತಾ. ನೀವು ಯಾವುದಾದ್ರೂ ಒಂದು ಕಂಪ್ನಿಗೆ ಅಪ್ಲೈ ಮಾಡ್ತೀರಾ ಅಂದರೆ ನೀವು ಆ ಕಂಪ್ನಿ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಬೇಕು, ತಿಳ್ಕೊಳ್ಬೇಕು. ಮತ್ತು ಏನಾದರೂ ಆರ್ಟಿಕಲ್ಸ್ ಎಲ್ಲ ಇದ್ದರೆ ಓದಬೇಕು, ರಿವ್ಯೂಸ್ ಎಲ್ಲ ನೋಡಬೇಕು. ಯಾಕಂದರೆ ತುಂಬ ಜನ ಕೆಲಸಗಳೆಲ್ಲ ಮಾಡಿಸ್ಕೊಂಡು 1 ತಿಂಗಳು 2 ತಿಂಗಳು 3 ತಿಂಗಳು ಸಂಬಳನೇ ಕೊಡೋದಿಲ್ಲ. ಆ ಥರ ಕೇಸಸ್ ನಾನು ತುಂಬ ನೋಡಿದ್ದೀನಿ ಲಿಂಕ್ಡ್ಇನಲ್ಲಿ. ಸೊ ಅದಕ್ಕೆ ನೀವು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತೀರಾ ಆವಾಗ ಸ್ವಲ್ಪ ಹುಷಾರಾಗಿ ಆ ಕಂಪ್ನಿ ಬಗ್ಗೆ ಎಲ್ಲ ನೋಡಿಕೊಂಡು ಅಪ್ಲೈ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು. ಆಮೇಲೆ ನೀವು ಒಂದು ಪೊಸಿಷನ್ಗೆ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದು ಜಾಬ್ ಡಿಸ್ಕ್ರಿಪ್ಷನ್ಸ್ ಏನಿದೆ ಅದು ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತಾ, ನಿಮ್ಮ ಸ್ಕಿಲ್ ಸೆಟ್ಗೆ ಮ್ಯಾಚ್ ಆಗುತ್ತಾ, ಆವಾಗ ಮಾತ್ರ ಅಪ್ಲೈ ಮಾಡಿ. ಇಲ್ಲ ಅಂದರೆ ಸಿಕ್ಕಿ ಜಾಬಿಗೆಲ್ಲ ಅಪ್ಲೈ ಮಾಡಿಕೊಂಡು ಫಾಲ್ಸ್ ಹೋಪ್ಸನ್ನು ಇಟ್ಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಆಮೇಲೆ ಅದು ಬಿಟ್ಟು ನಾನು ಒಂದಷ್ಟು ಸೈಟ್ಸ್ ಎಲ್ಲ ಲಿಸ್ಟ್ ಮಾಡಿಬಿಟ್ಟು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಬಟ್ ನಾನು ಹಾಕಿರೋ ಸೈಟ್ಸ್ ಎಲ್ಲ ಆಲ್ಮೋಸ್ಟು ಅಂದರೆ ಗ್ಲೋಬಲ್ ಕಂಪ್ನೀಸು, ಅಲ್ಲೆಲ್ಲ ನೀವು ಬೇರೆ ಕಂಟ್ರಿಗೆ ರಿಮೋಟ್ಲಿ ವರ್ಕ್ ಮಾಡ್ಬೋದು. ಆದರೆ ಅಲ್ಲೆಲ್ಲ ನಿಮಗೆ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡು ಜಾಬಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಏನಕ್ಕೆ ಸಬ್ಸ್ಕ್ರಿಪ್ಷನ್ಸ್ ಅಂದರೆ ಇದು ಸ್ಕ್ಯಾಮ್ ಎಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಅವರು ಸಬ್ಸ್ಕ್ರಿಪ್ಷನ್ಸ್ ಇಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಅದೆಲ್ಲ ಬೇಡ ಅಂದರೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ಲಿಂಕ್ಡ್ಇನ್ನು. ಏಕೆಂದರೆ ಇವಾಗ ನಾನು ಕರೆಂಟ್ ಜಾಬ್ ಏನು ಮಾಡ್ತಾಯಿದ್ದೀನಿ ಅದು ಬಂದುಬಿಟ್ಟು ನನಗೆ ಲಿಂಕ್ಡ್ಇನ್ ಥ್ರೂನೇ ಸಿಕ್ಕಿದ್ದು. ಅಂದರೆ ನಾನು ಈ ಕಂಪನಿಗೆ ಏನೂ ಅಪ್ಲೈ ಮಾಡಿರಲಿಲ್ಲ. ಸೊ ಅವರೇ ನನ್ನ ಕನೆಕ್ಟ್ ಮಾಡಿಕೊಂಡು ಇಂಟರ್ವ್ಯೂ ಎಲ್ಲ ತೊಗೊಂಡು ಒಂದು 5-10 ನಿಮಿಷದಲ್ಲಿ ನನ್ನ ಸೆಲೆಕ್ಟ್ ಮಾಡಿ ಬಿಸಾಕಿದ್ರು. ಮತ್ತು ನೆಕ್ಸ್ಟ್ ಡೇ ನನಗೆ ಆಫರ್ ಲೆಟರು ಕಳಿಸಿದ್ರು. ಏಕೆಂದರೆ ಅವರು ಯಾರಾದರೂ ಇಮಿಡಿಯೇಟಾಗಿ ಜಾಯ್ನ್ ಆಗ್ತಾರಲ್ವ ಅವರಿಗೆ ಹುಡುಕ್ತಾಯಿದ್ರು. ಆವಾಗ ನಾನಿನ್ನೂ ನನ್ನ ಪ್ರೀವಿಯಸ್ ಕಂಪನಿಯಲ್ಲೇ ಕೆಲಸ ಮಾಡ್ತಾಯಿದ್ದೆ. ನಂದಿನ್ನೂ 1.5 ತಿಂಗಳು ನೋಟಿಸ್ ಪೀರಿಯಡ್ ಇತ್ತು. ಸೊ 1.5 ತಿಂಗಳು 2 ಜಾಬನ್ನು ಮ್ಯಾನೇಜ್ ಮಾಡಿದ್ದೀನಿ. ಏಕೆಂದರೆ ನನ್ನ ಪ್ರೀವಿಯಸ್ ಕಂಪನಿ ಬಂದುಬಿಟ್ಟು US ಕಂಪನಿ. ಸೊ ನೈಟ್ ಶಿಫ್ಟ್ ಇರ್ತಾಯಿತ್ತು. ಸೊ ಇವರು ಟಾರ್ಗೆಟ್ ಆಡಿಯನ್ಸ್ ಇಂಡಿಯನ್ಸ್ ಆಗಿರೋದ್ರಿಂದ ನನಗೆ ಹಗಲೊತ್ತು ಕೆಲಸ ಇರ್ತಾಯಿತ್ತು.
1.5 ತಿಂಗಳು 2 ಕೆಲಸನೂ ಮ್ಯಾನೇಜ್ ಮಾಡಿ 2 ಕಂಪನಿಲೂ ಸ್ಯಾಲ್ರಿ ತೊಗೊಂಡಿದ್ದೆ ಗೈಸ್. ಆದರೆ ಇವರಿಗೂ ಗೊತ್ತಿಲ್ಲ ನಾನು ಆ ಕಂಪನಿಲಿ ಇನ್ನೂ ಜಾಬ್ ಮಾಡ್ತಾಯಿದ್ದೀನಿ ಅಂತ, ಮತ್ತು ಅವರಿಗೂ ಗೊತ್ತಿಲ್ಲ ನಾನು ಇದೊಂದು ಫ್ರೀಲಾನ್ಸಿಂಗ್ ವರ್ಕ್ ತೊಗೊಂಡಿದ್ದೀನಿ ಅಂತ. ಇವಾಗಲೂ ನನಗೆ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಅದೊಂಥರ ಸಖತ್ತಾಗಿರುತ್ತೆ 2 ಕಡೆ ಇನ್ಕಮ್ ಸೋರ್ಸ್ ನೋಡೋದು. ಇವಾಗಲೂ ನಾನೇನಾದರೂ ನನ್ನ ಹೆಲ್ತ್ ಎಲ್ಲ ಚೆನ್ನಾಗಿತ್ತು ಅಂದರೆ ಪ್ರಾಬ್ಲಿ 2 ಕೆಲಸ ಮಾಡ್ಕೊಂಡಿರ್ತಿದ್ದೆ, 1 ನೈಟ್ ಶಿಫ್ಟು ಮತ್ತು 1 ಡೇ ಶಿಫ್ಟು. ಬಟ್ ಇವಾಗ ಹೆಲ್ತ್ ಸರಿ ಇಲ್ಲ ಅಂದ್ರೂ ನನಗೆ ಏನಕ್ಕೆ ಅಷ್ಟೊಂದು ಸ್ಟ್ರೆಸ್ ತೊಗೊಳೋದು, ಈಸಿಯಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಜಸ್ಟು ಇದು 1 ಜಾಬ್ ಇಟ್ಕೊಂಡಿದ್ದೀನಿ. ಅದೂ ಇವಾಗ ಸದ್ಯಕ್ಕೆ ಹೆವಿ ಅನ್ನಿಸ್ತಿದೆ. ಸೊ ಇದು ನನ್ನ ಜಾಬ್ ಆಗಿತ್ತು. ಅಂದರೆ ನನಗೆ ಅರ್ಥ ಆಗುತ್ತೆ ಗೈಸ್, ಇವಾಗ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟು. ನೀವು ಯಾರೇ ಆಗಿರಲಿ, ಸ್ಟೂಡೆಂಟ್ ಆಗಿರಲಿ, ಹೌಸ್ ವೈಫ್ ಆಗಿರಲಿ, ಅಥವಾ ಸೀನಿಯರ್ ಸಿಟಿಜನ್ ಆಗಿರಲಿ, ಸೊ ಎಲ್ಲರಿಗೂ ಎಲ್ಲ ಏಜಲ್ಲೂ ಇಂಡಿಪೆಂಡೆಂಟ್ ಆಗಿರಬೇಕು ಅನಿಸುತ್ತೆ. ಎಸ್ಪೆಷಲಿ ಮನೆಯಲ್ಲೆಲ್ಲ ಇರ್ತಾರಲ್ವ ಹೌಸ್ ವೈಫ್ಸು ಎಲ್ಲ, ಅವರು ಫ್ಯಾಮ್ಲಿನೆಲ್ಲ ಮ್ಯಾನೇಜ್ ಮಾಡಿಕೊಂಡು, ಮನೆ ಕೆಲಸನ ಮ್ಯಾನೇಜ್ ಮಾಡಿಕೊಂಡು ಹೊರ್ಗಡೆ ಹೋಗಿ ದುಡಿಯೋದು ಕಷ್ಟ ಆಗುತ್ತೆ. ಸೊ ಅಂಥವರೆಲ್ಲ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸನ್ನು ಹುಡುಕ್ತಾ ಇರ್ತಾರೆ. ಬಟ್ ಹಾಗಂತ ಹೇಳ್ಬಿಟ್ಟು ಇವಾಗ ತುಂಬ ಮನೆಯಿಂದನೇ ಕೆಲಸ ಮಾಡ್ಬೋದು, ಆನ್ಲೈನಲ್ಲಿ ಕೆಲಸ ಮಾಡ್ಬೋದು, 2-3 ಅವರು ಸ್ಪೆಂಡ್ ಮಾಡಿದ್ರೆ ಕೆಲಸ ಮಾಡ್ಬೋದು ಅಂತ ತುಂಬ ಸ್ಕ್ಯಾಮ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅದರಿಂದ ನೀವು ಆದಷ್ಟು ದೂರ ಇರಬೇಕು ಆಯಿತಾ. ಏಕೆಂದರೆ ಆ ಥರ ಏನು ಹೇಳ್ತಾರೆ, ಈಸಿ ಕೆಲಸಗಳು ಇಲ್ಲವೇ ಇಲ್ಲ. ನೀವೇನಾದರೂ ಒಂದು ಕಂಪನಿ ಕೆಲಸ ಮಾಡ್ತೀರಾ ಮತ್ತು ಅವರು ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಅಂದರೆ, ಸೊ ಅದನ್ನು ನೀವು ಜೆನ್ಯೂನ್ ಅಂತ ಅಂದ್ಕೊಳ್ಬೇಕು ಆಯಿತಾ. ಅದು ಬಿಟ್ಬಿಟ್ಟು ಆನ್ಲೈನಲ್ಲಿ ಎಲ್ಲ ಕೆಲಸ ಮಾಡಿ ದುಡ್ಡು ದುಡಿಬೋದು, ಅದೆಲ್ಲ ಫೇಕು, ಅದೆಲ್ಲ ಸ್ಕ್ಯಾಮ್ಸು ಆಯಿತಾ. ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡ್ಕೊತೀರಾ, ಮತ್ತು ನಿಮ್ಮ ದುಡ್ಡೆಲ್ಲ, ನಿಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿರಿ. ಅಂದರೆ ನೀವು ತುಂಬ ಡೆಸ್ಪ್ರೇಟ್ ಆಗಿರ್ತೀರ, ಆವಾಗ ಇದೊಂದು ಟೆಂಪ್ಟಿಂಗ್ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಮನೆಯಿಂದನೇ ಕೆಲಸ ಮಾಡ್ಬೋದು 2-3 ಅವರು ಅಂತ. ಸೊ ಆ ಥರದಕ್ಕೆಲ್ಲ ಬೀಳೋಕ್ಕೆ ಹೋಗಬೇಡಿ ಆಯಿತಾ. ಅಂದರೆ ತುಂಬ ಜೆನ್ಯೂನ್ ಸೈಟ್ಸ್ ಎಲ್ಲ ಇದೆ ಓಕೆನಾ. ಅಲ್ಲಿ ಹೋಗಿ ನೀವು ಯಾವುದೇದೆಲ್ಲ ಜಾಬ್ ಡಿಸ್ಕ್ರಿಪ್ಷನ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ, ಸೂಟ್ ಆಗುತ್ತೆ, ಅಲ್ಲೆಲ್ಲ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೋ ಅಷ್ಟು, ಒಂದು 50 ಜಾಬ್ ಡಿಸ್ಕ್ರಿಪ್ಷನ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಯಿತು ಅಂದರೆ ಅದಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ಕೂತ್ಕೊಂಡಿರಿ. ಯಾಕಂದರೆ ನೀವು 1-2 ಪೊಸಿಷನ್ಗೆ ಅಪ್ಲೈ ಮಾಡಿಬಿಟ್ಟು ಕಾಯ್ಕೊಂಡಿದ್ರೆ ನಿಮ್ಮ ಥರ ಇಷ್ಟು ಒಂದು 100 ಮೆಂಬರ್ಸು ಅಪ್ಲೈ ಮಾಡಿರ್ತಾರ. ಸೊ ಅದಕ್ಕೋಸ್ಕರ ಅವರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಎಲ್ಲರೂ ಇಂಟರ್ವ್ಯೂ ಮಾಡ್ತಾರೆ, ಬಟ್ ಅವರು ಅದೇ ನಿಮಗೆ ಗೊತ್ತಲ್ವ ಹೆಂಗೆ ಇಂಟರ್ವ್ಯೂ ಪ್ರೋಸೆಸ್ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ, ಒಬ್ಬರು ಬೇಕಂದರೆ 100 ಜನನ ಎಕ್ಸೆಪ್ಟ್ ಮಾಡಿರ್ತಾರೆ ಆ ಥರ. ಸೊ ನೀವು ಅಷ್ಟೇ ಟ್ರೈ ಮಾಡಿದ್ರೆ ಎಲ್ಲನೂ ಸಿಗುತ್ತೆ ಆಯಿತಾ. ಸುಮ್ಮನೆ ಹಂಗೆ ಕೂತ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್, ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರಾ ಅವರಿಗೆ. ಸೊ ನಾನು ಒಂದಷ್ಟು ಸೈಟ್ಸ್ ಎಲ್ಲ ಕೊಟ್ಟಿದ್ದೀನಿ ನೋಡಿ, ಅಲ್ಲೆಲ್ಲ ನಿಮಗೆ ಸರಿ ಅನಿಸುತ್ತೆ ಅಂದರೆ ಸಬ್ಸ್ಕ್ರಿಪ್ಷನ್ ಎಲ್ಲ ತೊಗೊಂಡು ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಾಂದರೆ ಗೋ ವಿತ್ ಅ ಲಿಂಕ್ಡ್ಇನ್, ಇಲ್ಲಾಂದರೆ ಬೇರೆ ಸೈಟ್ಸು ಇದೆ ಇವಾಗ ಒಂದಷ್ಟು ಜೆನ್ಯೂನ್ ಸೈಟ್ಸ್ ಎಲ್ಲ. ಸೊ ಅಲ್ಲೂ ಹೋಗಿ ಹುಡುಕಿ ಆಯಿತಾ. ಆಮೇಲೆ ನನ್ನ ಮನೆ ಹತ್ರ ಒಂದಷ್ಟು ಪೆಂಡಿಂಗ್ ಕೆಲಸಗಳೆಲ್ಲ ಇದ್ವು. ಲಾಸ್ಟ್ ಟೈಮ್ ನೀವು ನೋಡಿದ್ರಲ್ವ, ನಾನು ಲೆಮನ್ ಎಲ್ಲ ಸ್ಲೈಸ್ ಮಾಡಿ ಅದು ಫರ್ಮೆಂಟೇಷನ್ ಮಾಡಿದ್ದೆ ಉಪ್ಪಿನಕಾಯಿ ಹಾಕೋಣ ಅಂತ. ನಮ್ಮ ಅಮ್ಮನಿಗೆ ತುಂಬ ಇಷ್ಟ ಲೆಮನ್ನು ಪಿಕಲ್ ಅಂದರೆ. ಅವರು ಹೇಳ್ತಾನೆ ಇರೋರು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕ್ಕೊಡು ಅಂತ. ಸೊ ಫೈನಲಿ ಅವ್ರಿಗೆ ಇಷ್ಟ ಆಗೋ ಥರ ಪಿಕಲೆಲ್ಲ ಮಾಡಿ ನಾವು ಅಮ್ಮನಿಗೆ ಕೊಟ್ಟಿದ್ದಾಯಿತು. ಆಮೇಲೆ ಈ ಸಲ ಅಂದರೆ ಇದು ಚೆರಿ ಟೊಮೆಟೊ ಎಲ್ಲ ಬರುತ್ತಲ್ವ ಗೈಸ್, ಅದೊಂದು ಸ್ವಲ್ಪ ಫಸ್ಟ್ ಬ್ಯಾಚು ಒಂದಷ್ಟು ಹಣ್ಣೆಲ್ಲ ಸಿಕ್ಕಿತ್ತು, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಇನ್ನೊಂದು 2 ಟೊಮೊಟೊ ಯೂಸ್ ಮಾಡಿಕೊಂಡು ಪಿಜ್ಜಾ ಸಾಸ್ ಎಲ್ಲ ಮಾಡಿದೆ. ಏಕೆಂದರೆ ಅದರ ಪಿಜ್ಜಾ ಸಾಸ್ ಎಲ್ಲ ಖಾಲಿ ಆಗಿತ್ತು, ಮತ್ತು ನಾನು ಅದನ್ನೆಲ್ಲ ಹೊರಗಡೆ ತೊಗೊಂಡು ಬರಲ್ಲ, ಮನೆಯಲ್ಲೇ ಮಾಡ್ಕೊತೀನಿ. ಸೊ ಹಾಗೆ ಅದು ಒಂದು ಮಾಡಿ ಮುಗಿಸ್ದೆ ಅಷ್ಟೇ ಗೈಸ್. ಆಮೇಲೆ ಹಂಗೆ ಮನೆ ಹತ್ರ ಅದು ಇದು ಸಣ್ಣ ಪುಟ್ಟ ಕೆಲಸಗಳು, ಆಫೀಸ್ ಎಲ್ಲ ಮುಗಿದಾದ್ಮೇಲೆ ಅಥವಾ ಆಫೀಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ. ಆಮೇಲೆ ಈ ಸಲ ನಾನು ಒಂದಷ್ಟು ನನ್ನ ಫ್ಯಾಮ್ಲಿಗೆಲ್ಲ ಹೆಲ್ಪ್ ಮಾಡಿದೆ ರಾಗಿ ಹೊಲದಲ್ಲಿ ಪೈರೆಲ್ಲ ಹಾಕೋದಕ್ಕೆ. ಏಕೆಂದರೆ ತುಂಬ ಹತ್ರ ಪೈರು ಇರಲಿಲ್ಲ. ನಾವು ಏನು ಹೇಳ್ತಾರೆ, ಅದೇನೋ ಹಾಕ್ತಾರೆ, ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಅದೇನೋ ಅಲ್ವೇ ಅಂತ ಹೇಳ್ತಾರೆ, ಅದು ಹಾಕಿದ್ರೆ ಎಲ್ಲ ಈ ಪೈರೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಅದಾದಮೇಲೆ ಈ ಸಲ ನಾನು ವರಮಹಾಲಕ್ಷ್ಮಿ ಹಬ್ಬ ಏನೂ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಆಲ್ರೆಡಿ ಹೇಳಿದ್ದೀನಿ ನಾನೊಂದು ಪ್ರೀವಿಯಸ್ ವೀಡಿಯೋದಲ್ಲಿ ತುಂಬ ಬ್ಯುಸಿ ಇದೆ ಅಂತ ಹೇಳಿಬಿಟ್ಟು. ಸೊ ಅಷ್ಟೇ ಗೈಸ್, ಬೇರೆ ಏನೂ ಸಮಾಚಾರ ಇಲ್ಲ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಬಾಯ್ ಗೈಸ್. ಮತ್ತು ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸನ್ನು ಹುಡುಕ್ತಾ ಇದ್ರೋ ಅವ್ರಿಗೆಲ್ಲ ಗುಡ್ ಲಕ್ ಆಯಿತಾ. ಬೇಗ ಜಾಬ್ ಸಿಗಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ ದೇವರಲ್ಲಿ. ಬಾಯ್.